ಜೈ ವಾಸವಿ ಶ್ರೀಮಾತಾ ಸ್ಯಾರಿ ಕುಚ್ಚು ಡಿಸೈನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಈ ಥರ ಚಿಕ್ಕದಾಗಿ 350ಇಂದ 400 ಒಳಗಡೆ ಆಗೋವಂಥ ಬೇಬಿ ಕುಚ್ಚು ಇದು. ನಾನು ಆ್ಯಸ್ ಯೂಶ್ವಲ್ ಆಗಿ ಇವಾಗ 6 ಎಳೆ ದಾರ ತೊಗೊಂಡು ಸೀರೆಗೆ ಲಾಕ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಈ ಥರ ಬರುತ್ತೆ ಡಿಸೈನು. ಇವಾಗ ಸೀರೆಗೆ ಲಾಕ್ ಮಾಡ್ಕೊಂಡಾದಮೇಲೆ ಯಾವ ಥರ ಹಾಕ್ಕೋಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ನೀಡಲ್ ನಂಬರ್ 7 ತೊಗೊಂಡಿದ್ದೀನಿ. ಇವಾಗ ಸೀರೆಗೆ ಲಾಕ್ ಮಾಡ್ಕೊಂಡಾದಮೇಲೆ ನೀಡಲ್ ಮೇಲೆ ದಾರ ತೊಗೊಂಡಿರ್ತೀವಿ. ಆ ದಾರ ಆದಮೇಲೆ 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ದಾರ ಸುತ್ಕೊಂಡೋಗಿ ಈ ಥರ ಸ್ಲ್ಯಾಂಟಾಗಿ ಇಟ್ಕೋಬೇಕು. ಸೀರೆಗೆ ಸ್ಲ್ಯಾಂಟಾಗಿ ಇಟ್ಕೊಂಡು ವಿ ಶೇಪ್ ಅಲ್ಲಿ ಬರೋ ಥರ ನಾವು ಡಬಲ್ ಕ್ರೋಶನ ಹಾಕ್ಕೋಬೇಕು. ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ, ಆ ಥರ ವಿ ಶೇಪಲ್ಲಿ ಬರಬೇಕು. ವಿ ಶೇಪಲ್ಲಿ ಡಬಲ್ ಕ್ರೋಶ ಹಾಕ್ಕೊಂಡಾದ್ಮೇಲೆ ಇವಾಗ ಒಂದು ಈ ಥರ ಬೀಡನ್ನ ಹಾಕ್ಕೋಬೇಕು. ರೈಸ್ ಬೀಡು ಇದು. ಆ ಬೀಡನ್ನ ಹಾಕ್ಕೊಂಡು ರೈಸ್ ಶೇಪಲ್ಲಿರುತ್ತೆ ಈ ಬೀಡು. ಬೀಡನ್ನ ಹಾಕ್ಕೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. 2 ಸತಿ ದಾರ ಸುತ್ಕೊಂಡಾದ್ಮೇಲೆ ದಾರ ತಂದು ಆ ವಿ ಶೇಪ್ ಒಳಗಡೆಯಿಂದ ದಾರ ತಂದು 2 ದಾರನ ಒಂದು ಮಾಡಿ ಮತ್ತೆ 2 ದಾರನ ಒಂದು ಮಾಡಿ ಮತ್ತೆ 2 ದಾರನ ಒಂದು ಮಾಡಬೇಕು. ಅಂದರೆ ತ್ರಿಬಲ್ ಕ್ರೋಶ ಫ್ರೆಂಡ್ಸ್. ತ್ರಿಬಲ್ ಕ್ರೋಶ ಹಾಕ್ಕೋಬೇಕು. ಮತ್ತು ಸೇಮ್ ಅದೇ ಥರನೇ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. 2 ದಾರನ ಒಂದು ಮಾಡಬೇಕು. ಮತ್ತೆ 2 ದಾರನ ಒಂದು ಮಾಡಬೇಕು. ಮತ್ತೆ 2 ದಾರನ ಒಂದು ಮಾಡಬೇಕು. 2 ತ್ರಿಬಲ್ ಕ್ರೋಶ ಆಯಿತು. ಇವಾಗ 3ನೇ ತ್ರಿಬಲ್ ಕ್ರೋಶ ಹಾಕ್ತಾಯಿದ್ದೀನಿ. ಸೇಮ್ 3ನೇ ತ್ರಿಬಲ್ ಕ್ರೋಶನೂ ಅದೇ ಥರ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. 3ನೇ ತ್ರಿಬಲ್ ಕ್ರೋಶ ಆದಮೇಲೆ 4ನೇದು ಹಾಕ್ತಾಯಿದ್ದೀನಿ. ಸೇಮ್ ಅದೇ ಥರನೇ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಂಡು ಹೋಗಬೇಕು. 2 ದಾರನ ಒಂದು ಮಾಡಬೇಕು. 2 ದಾರನ ಒಂದು ಮಾಡಬೇಕು. ಮತ್ತು 2 ದಾರನ ಒಂದು ಮಾಡಬೇಕು. ಇವಾಗ 5ನೇ ತ್ರಿಬಲ್ ಕ್ರೋಶ ಆ್ಯಸ್ ಯೂಶ್ವಲ್ ಆಗಿ ಸೇಮ್ ಹಾಗೆ ಹಾಕ್ಕೋಬೇಕು. 5 ತ್ರಿಬಲ್ ಕ್ರೋಶ ಆದಮೇಲೆ ಇವಾಗ ಸೀರೆಗೆ ಡಬಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಹೋಗಿ ಸೀರೆ ಒಳಗಡೆಯಿಂದ ದಾರ ತಂದು 2 ದಾರನ ಒಂದು ಮಾಡಿ ಮತ್ತೆ 2 ದಾರನ ಒಂದು ಮಾಡಬೇಕು. ಈ ಥರ ಡಬಲ್ ಕ್ರೋಶ ಆದಮೇಲೆ ನಾವು ಮತ್ತೆ ಇವಾಗ ಒಂದು ಶುಗರ್ ಬೀಡನ್ನ ಹಾಕ್ಕೋಬೇಕಾಗುತ್ತೆ. ಕ್ರೋಶಗೆ ಶುಗರ್ ಬೀಡ ಹಾಕ್ಕೊಂಡು ಅದನ್ನು ದಾರಕ್ಕೆ ಹಾಕ್ಕೋಬೇಕು. ಆದಮೇಲೆ ಮತ್ತೆ ಅದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇವಾಗ ಮತ್ತೆ ತ್ರಿಬಲ್ ಕ್ರೋಶನ ಸ್ಟಾರ್ಟ್ ಮಾಡಬೇಕು. ಫಸ್ಟ್ ಟೈಮ್ ಯಾವ ಥರ ಸ್ಟಾರ್ಟ್ ಮಾಡಿದ್ವೋ ಅದೇ ಥರನೇ ಸೇಮ್ ಪ್ರೋಸೆಸ್ಸಲ್ಲಿ ತ್ರಿಬಲ್ ಕ್ರೋಶನ ಹಾಕ್ಕೋಬೇಕು. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಹೈ ಪಾಯಿಂಟ್ಸ್ ಕೊಡಿ. ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಈ ಡಿಸೈನು ಬಿಗಿನರ್ಸ್ಗೆ ತುಂಬ ಈಸಿಯಾಗಿ ಕಲಿಬೋದು. ಸಿಂಪಲ್ಲಾಗಿ ಚೆನ್ನಾಗಿ ಮಾಡ್ಕೋಬೋದು. 350 to 400 ರುಪೀಸ್ ರೇಂಜಲ್ಲಿ ಇದನ್ನು ಮಾಡ್ಬೋದು, ಹಾಕಿ ಕೊಡ್ಬೋದು. ಇವಾಗ ಮತ್ತೆ ನೋಡಿ 5 ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ಡಬಲ್ ಕ್ರೋಶದಿಂದ ಲಾಕ್ ಮಾಡಿದ್ದೀವಿ. ಮತ್ತು ಇದಾದಮೇಲೆ ಇವಾಗ ಮತ್ತೆ ಶುಗರ್ ಬೀಡನ್ನ ಹಾಕ್ಕೊಂಬಂದು ಮತ್ತು ತ್ರಿಬಲ್ ಕ್ರೋಶನ ಹಾಕ್ಕೋಬೇಕಾಗುತ್ತೆ. ಎರಡು ಸತಿ ದಾರ ಸುತ್ಕೊಂಡು ಹೋಗಬೇಕು. ನೀಡಲ್ಗೆ ಈ ವಿ ಶೇಪ್ ಏನಿದೆ ಅದರ ಒಳಗಡೆಯಿಂದ ದಾರ ತಂದು 2 ದಾರನ ಒಂದು ಮಾಡಿ 2 ದಾರನ ಒಂದು ಮಾಡಿ ಮತ್ತೆ 2 ದಾರನ ಒಂದು ಮಾಡಬೇಕು. ಆ ಥರ 3 ಟೈಮ್ಸ್ ಮಾಡ್ಕೋಬೇಕಾಗುತ್ತೆ.
ಏನಿಲ್ಲ ಅಂದರೂ ಒಂದು 2 ಅವರ್ಸ್ 2.5 ಅವರ್ಸಲ್ಲಿ ಈ ಡಿಸೈನ್ನ ಹಾಕ್ಕೋಬೋದು ಫ್ರೆಂಡ್ಸ್. ನಾನು ಒಂದೇ ಕಲರಲ್ಲಿ ಹಾಕಿದ್ದೀನಿ, ನೀವು ಬೇಕಾದರೆ 2 ಕಲರಲ್ಲೂ ಹಾಕ್ಕೋಬೋದು, ಮಾಡ್ಬೋದು. 2 ಕಲರು ಯೂಸ್ ಮಾಡ್ಬೋದು ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸುತ್ತೆ. ನೋಡಿ 3 ಚಿಕ್ಕ ಚಿಕ್ಕ ಸ್ಲ್ಯಾಂಟ್ ಆರ್ಚ್ ರೆಡಿಯಾಗಿದೆ. ಅದಾದಮೇಲೆ ಇವಾಗ ಕುಚ್ಚು ಕಟ್ಟೋಕ್ಕೆ ನಾವು 4 ಚೈನ್ನ ಹಾಕ್ಕೋಬೇಕಾಗುತ್ತೆ. 4 ಚೈನ್ ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ಹೋಗಿ ದಾರ ತಂದು ಸೀರೆ ಒಳಗಡೆಯಿಂದ ದಾರ ತಂದು ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ 2 ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶ ಹಾಕ್ಕೋಬೇಕು, ವಿ ಶೇಪಲ್ಲಿ ಬರೋ ಥರ. ಇದೇ ಥರ ಸೀರೆ ಪೂರ್ತಿ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಸ್ಕಿಪ್ ಮಾಡ್ತೀರಾ ನೋಡಿದ್ರೆ ನಾನು ಮಾಡೋ ಪ್ರತಿಯೊಂದು ಸ್ಟೆಪ್ಪು ನೀವು ನೀಟಾಗಿ ಮಾಡ್ಕೋಬೋದು. ಸೇಮ್ ನಾನು ಯಾವ ಥರ ಹಾಕಿದ್ದೀನೋ ಅದೇ ಥರ ಬರುತ್ತೆ ಫ್ರೆಂಡ್ಸ್. ತುಂಬ ಈಸಿಯಾಗಿ ಮಾಡ್ಕೋಬೋದು, ಬಿಗಿನರ್ಸ್ ಸತ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಸೀರೆ ಪೂರ್ತಿ ಇದೇ ಥರ ಹಾಕ್ಕೋಬೇಕಾಗುತ್ತೆ. ನೋಡಿ ಈ ಥರ ಹಾಕಿದ್ಮೇಲೆ ಯಾವ ಥರ ಕಾಣಿಸ್ತಾ ಇದೆ ಅಂತ ಕರೆಕ್ಟಾಗಿ 3 ಸ್ಲ್ಯಾಂಟ್ ಆರ್ಚು, ಒಂದು ಕುಚ್ಚಿಗೆ ಬಿಟ್ಟಿರೋ ನಾವು ಒಂದು ಪ್ಲೇಸು, ಮತ್ತು 3 ಸ್ಲ್ಯಾಂಟ್ ಆರ್ಚು ಮತ್ತು ಕುಚ್ಚಿಗೆ ಬಿಟ್ಟಿರೋ 3 ಪ್ಲೇಸು. ಇದೇ ಥರ ಸೀರೆ ಪೂರ್ತಿ ನಾವು ಸೆರಗು ಏನಿದೆ ಹಂಗೆ ಹಾಕ್ಕೋಬೇಕು. ಇದಾದಮೇಲೆ ಅಲ್ಲಿ ನಾವು ಏನು ಬಿಟ್ಟಿದ್ದೀವಿ ಆ ಪ್ಲೇಸಲ್ಲಿ ಕುಚ್ಚು ಕಟ್ಕೋಬೇಕಾಗುತ್ತೆ. ಕುಚ್ಚಿಗೆ ನಾವು ನಾನು ಯಾವಾಗಲೂ ಹೇಳೋ ಥರ ಆ್ಯಸ್ ಯೂಶ್ವಲ್ಲಾಗಿ 157 ದಾರ ತೊಗೊಂಡು ರೆಡಿ ಮಾಡ್ಕೊಂಡಿರ್ತೀನಿ ಕುಚ್ಚು ಕಟ್ಟೋಕ್ಕೆ. ಅದೇ ಥರ ನಾವು ಇದಕ್ಕೂ 157 ದಾರ ಹಾಕ್ಕೊಂಡು ಕುಚ್ಚಿಗೆ ರೆಡಿ ಮಾಡಿಕೊಂಡು ಐರನ್ ಮಾಡಿಕೊಂಡು 1.5 ಮೀಟರಷ್ಟು 157 ದಾರ ಹಾಕ್ಕೊಂಡ್ರೆ ಸಾಕು. ಒಂದು ಸೀರೆಗೆ ನಾವು ಆರಾಮಾಗಿ ಹಾಕ್ಕೋಬೋದು. ಈ ಥರ ಡಿಸೈನ್ ಆದಮೇಲೆ ಎಲ್ಲೆಲ್ಲಿ ನಾವು ಕುಚ್ಚಿಗೆ ಪ್ಲೇಸ್ ಬಿಟ್ಟಿದ್ದೀವೋ ಅಲ್ಲೆಲ್ಲ ಕುಚ್ಚನ್ನ ಕಟ್ಕೋಬೇಕಾಗುತ್ತೆ. ನೋಡಿ ಈ ಥರ ಕಟ್ಟಬೇಕು. ನಾನು ಕಟ್ತಾ ಇರೋ ಸೀರೆಯಲ್ಲಿ 2 ಕಲರ್ ಇರೋದರಿಂದ 2 ಕಲರ್ನ ಯೂಸ್ ಮಾಡಿದ್ದೀನಿ. ನೀವು ಕಟ್ಟೋವಾಗ ನಿಮ್ಮ ಸೀರೆಯಲ್ಲಿ ಯಾವ ಥರ ಕಲರ್ ಕಾಂಬಿನೇಷನ್ಸ್ ಇರುತ್ತೋ ಅದೇ ಕಲರ್ ಕಾಂಬಿನೇಷನ್ಸ್ನ ಯೂಸ್ ಮಾಡಿ ಕುಚ್ಚು ಕಟ್ಟಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಲ್ಲ ಕಟ್ಟಿದ್ದಾದಮೇಲೆ ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.